ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯಾಂಡೀಸ್ ಕಿಚನ್. ಇವತ್ತು ನಾನು ಪನ್ನೀರ್ ಮತ್ತು ಮಶ್ರೂಮ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಭಾಳ ಸಿಂಪಲ್ಲಾಗಿ ಮಾಡ್ಕೊಬೋದು. ಇಲ್ಲಿ ನಾನು ಮಶ್ರೂಮ್ ತೊಗೊತಾ ಇದ್ದೀನಿ. ಇದು ಮಶ್ರೂಮ್ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರನ್ನ ನಾನು ಸ್ಮಾಲ್ ಕ್ಯೂಬ್ಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ ಒಂದು 3 ಟೊಮ್ಯಾಟೊ ಯೂಸ್ ಮಾಡ್ತೀನಿ. ಕ್ಯಾಪ್ಸಿಕಮ್ 1, ಆನಿಯನ್ 2, ಇಲ್ಲಿ ಕ್ಯಾಶು ಒಂದು 10 ಅಷ್ಟು ತೊಗೊಂಡಿದ್ದೀನಿ. ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಟರ್ಮರಿಕ್ ಪೌಡರ್, ಬಟಾಣಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇಲ್ಲಿ ನಾನು ಪನ್ನೀರನ್ನ ಮ್ಯಾರಿನೇಟ್ ಮಾಡ್ತೀನಿ. ಒಂದು 10 ನಿಮಿಷ ಮಾಡೋ ಮುಂಚೆ ಒಂದು ಸಿಂಪಲಾಗಿ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಮಾಡಿದ್ರೆ ಮ್ಯಾರಿನೇಟ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಲ್ದಿ ಮತ್ತು ಸಾಲ್ಟ್ ಹಾಕಿ ಒಂದು 10 ನಿಮಿಷ ಮಾಡೋ ಮುಂಚೆ ಮಿಕ್ಸ್ ಮಾಡಿ ಇಟ್ಕೊತೀನಿ. ಇವಾಗ ಒಂದು ಪ್ಯಾನಲ್ಲಿ ನಾನು ಆಯಿಲ್ ಹಾಕ್ಕೊಳ್ತೀನಿ. ಇಲ್ಲಿ ಕ್ಯಾಶು ಹಾಕ್ಕೊಳ್ತೀನಿ. ಕ್ಯಾಶು ಫ್ರೈ ಮಾಡಿ ಹಾಕಿದಾಗ ಒಂದು ರಿಚ್ನೆಸ್ ಬರುತ್ತೆ, ಇನ್ನೊಂದು ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ಆನಿಯನ್ ಇಲ್ಲಿ ನಾನು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಸ್ಲೈಸ್ ಬೇಡ ಅಂತ ಹೇಳಿ. ಸ್ವಲ್ಪ ಇದು ಹಸಿ ವಾಸನೆ ಹೋಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡೋಣ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಇದಾದಮೇಲೆ ನಾವು ಟೊಮ್ಯಾಟೊ ಪ್ಯೂರೆ, ನಾನು ಟೊಮ್ಯಾಟೊ ಏನಿದೆ ಅದನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ. ಸೊ ದಟ್ ಅದು ಗ್ರೇವಿ ಚೆನ್ನಾಗಿ ಬರುತ್ತೆ. ಇನ್ನೊಂದು ಬಾಯಿಗೆ ಪಲ್ಪ್ ಅಥವಾ ಮಕ್ಕಳಿದ ಮನೇಲಿ ಅದು ತಿನ್ನಲ್ಲ ಅಂತ. ಸೊ ಸಾಲ್ಟ್ ಬಳಸ್ತಾ ಇದ್ದೀನಿ ಇಲ್ಲಿ. ನೀವು ಪನ್ನೀರ್ಗೆ ಆಲ್ರೆಡಿ ಸಾಲ್ಟ್ ಯೂಸ್ ಮಾಡಿದ್ದೀರಾ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಧನಿಯಾ ಪೌಡರ್, ಟರ್ಮರಿಕ್ ಪೌಡರ್ ಹಾಕ್ಕೊಳ್ತೀನಿ, ಆಮೇಲೆ ಗರಂ ಮಸಾಲ ಯೂಸ್ ಮಾಡ್ತೀನಿ ಇಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಆನಿಯನ್ ಪೇಸ್ಟ್ ಹಾಕಿದ್ದೀವಲ್ಲ, ಟೊಮ್ಯಾಟೊ ಪೇಸ್ಟ್, ಅದಕ್ಕೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆ ಮಸಾಲ ಎಲ್ಲ ಇನ್ಫ್ಯೂಸ್ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ತಿರುಗಿಸ್ತಾ ಫ್ರೈ ಮಾಡ್ತಾಯಿದ್ರೆ ಅದು ಫ್ಲೇವರ್ ಬರುತ್ತೆ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಏನಿದೆ ಅದನ್ನು ಹಾಕ್ಕೊಂಡೆ, ಆಮೇಲೆ ಬಟಾಣಿ ಹಾಕ್ಕೊಂಡೆ. ನೀವು ಯಾವುದಾದ್ರೂ ವೆಜೀಸ್ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಮಶ್ರೂಮ್ ನಾನು ಸ್ಮಾಲಾಗಿ ಕಟ್ ಮಾಡಿ ಮಶ್ರೂಮ್ ಹಾಕ್ಕೊಂಡೆ. ಮ್ಯಾರಿನೇಟ್ ಮಾಡಿಟ್ಟಿದ್ದು ಪನ್ನೀರ್ ಹಾಕ್ಕೊಂಡೆ ಇಲ್ಲಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದರ ಜೊತೆಗೆ ಸ್ವಲ್ಪ ನಾನು ಕರ್ಡ್ ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ವಾಟರ್ ಯೂಸ್ ಮಾಡಲ್ಲ, ಕರ್ಡ್ ಯೂಸ್ ಮಾಡ್ತೀನಿ. ಸೊ ದಟ್ ಆ ಟ್ಯಾಂಗಿ ಫ್ಲೇವರ್ ಬರುತ್ತೆ, ಒಂದು ರಿಚ್ನೆಸ್ ಕೊಡುತ್ತೆ ಗ್ರೇವಿಗೆ. ಸೊ ಟ್ಯಾಂಗಿ ಫ್ಲೇವರ್ಗೋಸ್ಕರ ನಾವು ಕರ್ಡ್ ಯೂಸ್ ಮಾಡ್ತೀವಿ. ಸೊ ಇದನ್ನು ಸ್ವಲ್ಪ ಒಂದು 20 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಿಬಿಟ್ಟು ಇವಾಗ ನೋಡಿ ನಮ್ಮ ಪನ್ನೀರ್ ಮತ್ತು ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ. ನೀವು ಇದನ್ನು ಚಪಾತಿಗೆ, ದೋಸೆಗೆ, ಪೂರಿಗೆ ಯಾವುದಕ್ಕಾದರೂ ಬಳಸ್ಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನ್ಯಾಂಡೀಸ್ ಕಿಚನ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Thank you.